ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಗಣಪತಿ ತಾತ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿ ಪೂಜೆಗೆ ಕರ್ಕೊಬಂದು ವಂಶ ಜೊತೆ ಮಾಡಿಸ್ತಾ ಇರ್ತಾರೆ. ಹಾಗೆ ಬಂದಿರೋ ಫ್ರೆಂಡ್ಸ್ನೆಲ್ಲ ಗೆಸ್ಟ್ನೆಲ್ಲ ಮಾತಾಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಅಜ್ಜಿ ಬರ್ತಾರೆ. ಭವಾನಿ ಅಜ್ಜಿ ಬಂದು ಹೇಳ್ತಾ ಇರ್ತಾರೆ, ನೋಡ್ರಿ ತಾಳಿ ಸಿಕ್ಕಿದೆ, ಇನ್ನೇನು ಸ್ಟಾರ್ಟ್ ಮಾಡೋದು ಅಷ್ಟೇ ಫಂಕ್ಷನ್ ಅಂತ ಅನ್ಬೇಕಾದ್ರೆ ನಾನು ಅದಕ್ಕೆ ಕಾಯ್ತಾ ಇದ್ದೀನಿ ಕಣೆ. ಸ್ವಾತಿ ಮನೆಯವ್ರು ಬಂದ ತಕ್ಷಣ ಈ ಕಡೆ ತಾಳಿ ಕೊಟ್ಟೋ ಕಾರ್ಯಕ್ರಮನ ಏರ್ಪಾಡು ಮಾಡೋಣ ಅಂತ ಇಬ್ಬರು ತುಸು ಪುಸು ಅಂತ ಮಾತಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ವಂಶಿ ಯಂಗ್ಮನ್ ಬರ್ತೀರಾ ಒಂದು ನಿಮಿಷ ಅಂತ ಕರಿತಾ ಇರ್ತಾನೆ. ಇದೇ ವಂಶಿ ಕರಿತಿದ್ದೇನೆ ಬರ್ತೀನಿ ಅಂತ ಅಂದ್ಬಿಟ್ಟು ಏನಾದರೂ ಬೇಕಿತ್ತ ಅಂತ ಅಂದಾಗ, ಅಲ್ಲ ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ ನೀವಿಬ್ರದ್ದು ಏನು ತುಸು ಪಿಸು ಮಾತಾಡ್ತಿದ್ದೀರಲ್ಲ, ಏನು ವಿಶೇಷ ಅಂತ ಅನ್ಬೇಕಾದ್ರೆ ಅಯ್ಯೋ ಅದೆಲ್ಲ ಏನಿಲ್ಲ ಬಿಡೋ ಅಂತ ತಾತ ಹೇಳ್ತಾ ಇರ್ತಾರೆ. ಯಾರಿಗೋಸ್ಕರ ವೆಯ್ಟ್ ಮಾಡ್ತಿದ್ರಿ ಅಂತ ವಂಶಿ ಕೇಳಬೇಕಾದ್ರೆ ಅದೆಲ್ಲ ಏನಿಲ್ಲ ಕಣೋ, ಸುಮ್ಮನೆ ಕೂತ್ಕೊಳ್ಳೋ, ಯಾಕೋ ನಿಮ್ಗೇನಾದ್ರು ಬೇಕಿತ್ತ ಅನ್ಬೇಕಾದ್ರೆ ಹೋಗೋ ಯಂಗ್ಮನ್, ನನಗಂತೂ ಸಾಕಾಗಿದೆ, ಆಗ್ಲಿಂದ ಶಾಸ್ತ್ರ ಪೂಜೆ ಪುನಸ್ಕಾರ ಅಂತ ಈ ಪುರೋಹಿತರು ಮಾಡಿಸ್ತಾನೆ ಇದ್ದಾರೆ, ನನಗಂತೂ ಒಂದು ಅರ್ಥ ಆಗ್ತಿಲ್ಲ, ತುಂಬ ತಲೆ ಕೆಟ್ಟಿದೆ, ತುಂಬ ಬೋರ್ ಆಗ್ತಿದೆ ಅಂತ ವಂಶಿ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ವಂಶಿ ಹೇಳ್ತಾ ಇರ್ತಾನೆ, ಅಲ್ಲ ರಿಸೆಪ್ಷನ್ ಅಂತ ಕರ್ಕೊಬಂದ್ರಿ, ಈಗ ನೋಡಿದ್ರೆ ಆ ಶಾಸ್ತ್ರ ಈ ಪೂಜೆ ಅದು ಇದು ಎಲ್ಲ ಮಾಡಿಸ್ತಿದ್ರಲ್ಲ, ಇನ್ನೂ ಎಷ್ಟು ಮಾಡಬೇಕು, ನನಗಂತೂ ಸಾಕಾಗಿದೆ ಅಂತ ಅಂದಾಗ, ಇದೊಂದು ಪೂಜೆ ಮಾಡೋ, ಈ ಪೂಜೆ ಮಾಡಿದರೆ ಗಂಡ ಹೆಂಡ್ತಿ 100 ಕಾಲ ಸುಖವಾಗಿರ್ತಾರೆ ಕಣೋ, ಅದಕ್ಕೋಸ್ಕರ ಮಾಡಿಸ್ತಾ ಇದ್ದೀನಿ ಅಂತ ಅಂದಾಗ, ನಿನಗೋಸ್ಕರ ಇದೊಂದು ಮಾಡ್ತಾ ಇದ್ದೀನಿ, ಇನ್ನೂ ಎಕ್ಸ್ಟ್ರಾ ಮಾಡಬೇಕು ಅಂತ ಅಂದರೆ ನಿನ್ನೂ ನಾ ಮುದುಕಿನೂ ಕೊಲೆನ ಮಾಡಿಬಿಡ್ತೀನಿ ಅಂತ ಅಂದಾಗ, ಸರಿ ಸರಿ ಆಯಿತು ಇದೊಂದು ಮಾಡು ಸಾಕು, ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಈ ಕಡೆ ತಾತ ಇದು ಬರ್ತಾ ಇರ್ತಾರೆ. ಹಾಗೆ ಒಂದು ಕಡೆ ವಂಶಿ ಎಲ್ಲ ಶಾಸ್ತ್ರನೂ ಮಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ತಾಳಿ ಕೊಟ್ಟಿದ್ದು ಈ ಕಡೆ ರಾಧಿಕಾ ಅಂತ ಗೊತ್ತಾಗಿ ಪಶುಪತಿ ಮಾವ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು, ನೀನು ಈ ರೀತಿ ಡಬಲ್ಗೆ ಮಾಡ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಬೈತಾ ಇರ್ತಾನೆ. ಏನಾಯಿತು ಪಶಣ್ಣ, ನಾನು ಯಾವತ್ತು ನಿನ್ನ ಕಡೆ ಯಾಕೆ ಹಿಂಗೆ ಆಡ್ತಿದ್ಯಾ ಅಂತ ಅನ್ಬೇಕಾದ್ರೆ, ತಾಳಿನ ನೀನೇ ಬಚ್ಚಿಟ್ಕೊಂಡು ಇವಾಗ ಅಮ್ಮ ಕೈಲಿ ಕೊಡ್ತಿದ್ದೀಯಲ್ಲ, ನೀನು ಈ ಕೆಲಸ ಮಾಡ್ತೀಯಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಅಪ್ಪ ಅಮ್ಮನಿಗೆ ವಂಶಿ ಮದುವೆ ನೋಡ್ಬೇಕನ್ನೋದು ಬಹುದಿನಗಳ ವರ್ಷಗಳ ಕನಸಾಗಿತ್ತು, ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿದೆ, ಆದರೆ ಯಾವತ್ತು ನಾನು ನಿನಗೆ ಸಪೋರ್ಟ್ ಮಾಡೋದು ಅಂತ ರಾಧಿಕಾ ಹೇಳ್ತಾ ಇರ್ತಾಳೆ. ಹಾಗೆ ಪಶುವಣ್ಣ ಅಪ್ಪ ಅಮ್ಮ ಈ ಕಡೆ ವಂಶಿ ತಲೆ ಮೇಲೆ 2 ಅಕ್ಷತೆಗಳನ್ನ ಹಾಕ್ಬೇಕಂತ ಆಸೆ ಪಟ್ಟು ಗೊಳು ಅಂತ ನನ್ನ ಹತ್ರ ಕಣ್ಣೀರು ಹಾಕಿದ್ರು, ಅದಕ್ಕೆ ಅವರ ಆಸೆನ ಈಡೇರಿಸ್ಬೇಕಂತ ಈ ರೀತಿ ಮಾಡಿದೆ, ಅಪ್ಪ ಅಮ್ಮನಿಗೆ ನಾವು ಒಳ್ಳೇದು ಮಾಡಬೇಕಲ್ವ ಅಂತ ಅಂದಾಗ, ಸರಿ ಬಿಡು ಈ ಪ್ಲ್ಯಾನ್ ಏನೋ ಫ್ಲಾಪ್ ಆಯಿತು, ಆದರೆ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತೀನಿ ಅಂತ ಅಂದಾಗ, ಸರಿ ಸರಿ ಆಯಿತು ನಿನಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋ, ನಾನು ಕೆಳಗಡೆ ಮಂಟಪದ ಹತ್ರ ಕಾಯ್ತಾ ಇರ್ತೀನಿ ಬಾ ಅಂತ ಹೇಳಿ ಹೊರಟೋಗ್ತಿದ್ರೆ ಪಶುಪತಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಏನು ರಾಧಿಕಾ ತಂಗಿ, ನನ್ನ ಹತ್ರನೇ ಡಬಲ್ಗೆ ಮಾಡ್ತಾ ಇದೀಯಾ, ನೋಡ್ತಾ ಇರು, ಈ ಪ್ಲ್ಯಾನ್ ಹೋದ್ರೇನು ಮುಂದೊಂದು ಪ್ಲ್ಯಾನ್ ಮಾಡೇ ಮಾಡ್ತೀನಿ, ಇವಾಗ ತಾಳಿ ನಿನ್ನ ಕೈಲಿ ಇರ್ಬೋದು, ಆದರೆ ಎಣ್ಣೆ ಇಲ್ಲ ಅಂತಂದರೆ ಯಾರ ಕೈಲಿ ತಾಳಿ ಕಟ್ಟಿಸ್ತಾರೆ ಅಂತ ಪಶುಪತಿ ಬೇರೆನ ಪ್ಲ್ಯಾನ್ ಮಾಡ್ತಾರೆ. ಹಾಗೆ ಇನ್ನೊಂದು ಕಡೆ ನಿತಿನ್ ಸ್ವಾತಿ ಮನೆಯವರೆಲ್ಲರೂ ಸಹ ಕರ್ಕೊಬಂದಾಗ ಅವರಂತೂ ಡೆಕೋರೇಷನ್ ನೋಡಿ ಸಿಕ್ಕಾಬಟ್ಟೆ ಅಂದರೆ ಫಿದಾಗ್ಬಿಡ್ತಾರೆ. ಹಾಗೆ ಇಷ್ಟೊಂಥರ ಡೆಕೋರೇಷನ್ ಮಾಡಿಸಿದಾರಲ್ಲ ಅಂತ ಅವಳೊಳಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರ್ಬೇಕಾದ್ರೆ ಸ್ವಾತಿ ವೆಡ್ಸ್ ವಂಶಿ ಅಂತ ಆ ಬೋರ್ಡ್ನ ನೋಡಿ ಈ ಕಡೆ ಪದ್ಮ ಅಜ್ಜಿ ಎಲ್ಲರಿಗೂ ಸಿಕ್ಕಾಬಟ್ಟೆ ಖುಷಿಯಾಗಿ ಕಣ್ಣೀರಾಗ್ತಾ ಇರ್ತಾರೆ. ಆಗ ಈ ಕಡೆ ನಿತಿನ್ ಹೇಳ್ತಾ ಇರ್ತಾನೆ, ಬನ್ನಿ ಒಳಗಡೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಭವಾನಿ ಮತ್ತು ಗಣಪತಿ ತಾತ ಇಬ್ಬರು ಬರ್ತಾರೆ. ಅಂತೂ ಇಂತೂ ನೀವು ಬಂದ್ರಲ್ಲ, ನಮಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ, ಇಷ್ಟೊತ್ತಾದರೂ ಬರಲಿಲ್ಲ ಅಂತ ತುಂಬ ಟೆನ್ಷನ್ ಆಗ್ತಿತ್ತು ಅಂತ ಅಜ್ಜಿ ಹೇಳ್ತಿರ್ಬೇಕಾದ್ರೆ ಪದ್ಮ ಹೇಳ್ತಾ ಇರ್ತಾಳೆ, ಎಷ್ಟೇ ಆಗಲಿ ಎತ್ತವರಲ್ಲ, ತಂದೆ ತಾಯಿ ಆಶೀರ್ವಾದ ಮಕ್ಕಳಿಗೆ ಬೇಕು, ಸೊ ಹಾಗಾಗಿ ಮಕ್ಕಳು ತಪ್ಪು ಮಾಡಿದ್ಮೇಲೆ ತಾಯಿ ಆದವಳು ಕ್ಷಮಿಸಲೇಬೇಕು, ಅದಕ್ಕೋಸ್ಕರ ಆಶೀರ್ವಾದ ಮಾಡೋಣ ಅಂತ ಬಂದಿದ್ದೀನಿ ಅಂತ ಪದ್ಮ ಹೇಳ್ತಿರ್ಬೇಕಾದ್ರೆ, ಖಂಡಿತ ಒಳ್ಳೇದಾಗುತ್ತೆ, ನೀವು ಟೆನ್ಷನ್ ಮಾಡ್ಕೊಬೇಡಿ ಅಂತ ಗಣಪತಿ ತಾತ ಹೇಳ್ತಾ ಇರ್ತಾರೆ. ಮತ್ತೆ ಹೇಳ್ತಾ ಇರ್ತಾರೆ, ನಿಮ್ಮೆಲ್ಲ ಸಮಸ್ಯೆಗೆ ಇವತ್ತು ಪರಿಹಾರ ಸಿಗುತ್ತೆ, ಹಾಗೆ ನಮಗೂ ಸಹ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಂತ ಅಂದಾಗ, ಏನು ಹೇಳ್ತಾ ಇದ್ದೀರಾ ಅಂತ ಅಜ್ಜಿ ಕೇಳ್ತಿರ್ಬೇಕಾದ್ರೆ, ಅದು ಏನು ಗೊತ್ತಾ ಇವತ್ತು ಅಂತ ವಿಷಯನ ಹೇಳೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ನಿತಿನ್ ಹೇಳ್ತಾನೆ, ಬಂದ ಗೆಸ್ಟ್ಗಳನ್ನ ಹಾಗೆ ನಿಲ್ಸ್ಕೊಂಡಿದ್ದೀರಲ್ಲ, ಕುಡಿಯೋಕೆ ಏನಾದರೂ ಕೊಡ್ತೀರಾ ಅಂತ ಅಂದಾಗ, ಅಯ್ಯೋ ನಮಗೆ ಅದು ಅರ್ಥನೇ ಆಗಲಿಲ್ಲ ಅಂದ್ಬಿಟ್ಟು ಬನ್ನಿ ಬನ್ನಿ ಒಳಗಡೆ ಅಂತ ಕರ್ಕೊಬಂದ್ಬಿಟ್ಟು ನಿತಿನ್ ಇವರಿಗೆ ಕುಡಿಯೋಕ್ಕೆ ಊಟಕ್ಕೆ ವ್ಯವಸ್ಥೆ ಮಾಡೋ ಅಂತ ತಾತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಇನ್ನೊಂದು ಕಡೆ ಈ ರಾಗಿಣಿ ಜ್ಯೂಸ್ ಒಳಗಡೆ ಮತ್ತೆ ಬರೋ ಔಷಧಿನ ಬೆರೆಸ್ಕೊಬಿಟ್ಟು ಜ್ಯೂಸ್ ತಗೋ ಬರ್ತಿರ್ಬೇಕಾದ್ರೆ ರಾಧಿಕಾ ತುಂಬ ಟಯರ್ಡ್ ಆಗಿದೆ, ಈ ಜ್ಯೂಸ್ನ ನನಗೆ ಕೊಡು ಅಂತ ಕೇಳ್ತಾ ಇರ್ತಾಳೆ. ಬೇಡ ಬೇಡ ಅತ್ತೆ, ನಿಮಗೆ ಬೇರೆ ಜ್ಯೂಸ್ನ ನಾನು ಕೊಡ್ತೀನಿ, ಇದು ಸ್ಪೆಷಲ್ ಜ್ಯೂಸು ಸ್ವಾತಿಗೆ ಮಾತ್ರ ತಂದಿರೋದು ಅಂತ ಅಂದಾಗ ಅವಳಿಗೆ ಬೇರೆದ ಕೊಡು ಅಂತ ಕೇಳ್ತಿರ್ಬೇಕಾದ್ರೆ, ಅಯ್ಯೋ ನಿಮಗೆ ಗೊತ್ತಿಲ್ಲ ಇದರೊಳಗಡೆ ಮತ್ತೆ ಬರೋ ಔಷಧಿನ ಮಿಕ್ಸ್ ಮಾಡಿದ್ದೀವಿ ಅಂತ ಅಂದಾಗ ರಾಧಿಕನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರುತ್ತೆ. ಅಲ್ಲ ಈ ಥರ ರಿಸ್ಕ್ ಏನಕ್ಕೆ ತೊಗೊಂಡಿದ್ಯಾ, ಯಾರಿಗಾರು ಗೊತ್ತಾದರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಅಂತ ರಾಗಿಣಿನ ರಾಧಿಕಾ ಕೇಳ್ತಾ ಇರಬೇಕಾದ್ರೆ, ಇದೆಲ್ಲ ಅಪ್ಪ ಮಾಡಿರೋ ಪ್ಲ್ಯಾನು, ಅವ್ರು ಹೇಗೆ ಹೇಳ್ತಾರೋ ಹಾಗೆ ನಾನು ಮಾಡ್ತೀನಿ, ಅವಳನ್ನ ಕಿಡ್ನಾಪ್ ಮಾಡಬೇಕಂತ ಹೇಳಿದ್ದಾರೆ, ಹೊರಗಡೆ ಹುಡುಗರು ಕಾಯ್ತಾ ಇದ್ದಾರೆ ಅಂತ ಅಂದಾಗ ಈ ಕಡೆ ರಾಧಿಕನಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಿದ್ರೆ ರಾಗಿಣಿ ಮಾತ್ರ ಜ್ಯೂಸ್ ತೊಗೊಂಡು ಸ್ವಾತಿ ರೂಮ್ ಕಡೆ ಬರ್ತಾ ಇರ್ತಾಳೆ. ಅಲ್ಲ ಈ ಪಶುಪತಿ ಅಣ್ಣನಿಗೆ ಏನಾಗಿದೆ, ಮದುವೆ ನಿಲ್ಲಿಸ್ಬೇಕಂತ ಅವನು ತುಂಬ ಟ್ರೈ ಮಾಡ್ತಿದ್ರೆ ನಾನು ಮದುವೆ ಮಾಡಿಸ್ಬೇಕು ಅಂತ ಟ್ರೈ ಮಾಡ್ತಿದ್ದೀನಿ, ಏನಪ್ಪ ಮಾಡಲಿ ದೇವ್ರೆ ತುಂಬ ಟೆನ್ಷನ್ ಮಾಡಿಕೊಂಡು ಈ ಕಡೆ ರಾಧಿಕಾ ರಾಗಿಣಿನ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಜ್ಯೂಸ್ ತೊಗೊಂಡು ಬರ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ನಿತಿನು ಸ್ವಾತಿ ರೂಮ್ ಹತ್ರ ನಿಂತ್ಕೊಂಡು ಫೋನಲ್ಲಿ ಯಾರೋ ಜೊತೆ ಮಾತಾಡ್ತಿರ್ಬೇಕಾದ್ರೆ
ತಿಳ್ಕೊತಿರ್ಬೇಕಾದ್ರೆ ಅಲ್ಲ ಇವನು ಯಾಕೆ ಸ್ವಾತಿ ರೂಮ್ ಹತ್ರ ನಿಂತ್ಕೊಂಡು ಮಾತಾಡ್ತಿದ್ದಾನೆ ಅಂತ ಕದ್ದು ಮುಚ್ಚಿ ರಾಗಿಣಿ ಕೇಳ್ಕೊತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸ್ವಾತಿ ಮನೆಯವರೆಲ್ಲರೂ ಸಹ ಜ್ಯೂಸ್ ಕುಡ್ತಿರ್ಬೇಕಾದ್ರೆ ಅಲ್ಲಿಗೆ ಪಶುಪತಿ ಬರ್ತಾನೆ. ಬಂದ್ಬಿಟ್ಟು ನಗಾಡ್ಕೊಂಡು ಓಹೋ ಎಲ್ಲರೂ ಬಂದಿದ್ದಾರೆ ರಿಸೆಪ್ಷನ್ಗೆ, ನೀವೆಲ್ಲ ಬರ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಪದ್ಮ ಅವರೇ ಅಂತ ಅನ್ಬೇಕಾದ್ರೆ ಅಜ್ಜಿ ತುಂಬ ಕೋಪ ಮಾಡ್ಕೊಂಡು ನೋಡು ನಿನ್ನ ಜೊತೆ ಮಾತಾಡೋಕ್ಕೆ ಯಾರಿಗೂ ನಮಗೆ ಇಷ್ಟ ಇಲ್ಲ, ಇಲ್ಲಿಂದ ಎದ್ದೋಗು, ನಮಗೆ ಸುಮ್ಮನೆ ಕೋಪ ಬರಿಸ್ಬೇಡ ಅಂತ ಹೇಳ್ತಾ ಇದ್ರೆ ಅಯ್ಯೋ ನಿಮಗೆ ಇಷ್ಟ ಇಲ್ದಿದ್ರೇನು ನಾನು ಮಾತಾಡ್ತೀನಿ, ನಾನೊಂದು ವಿಷಯ ಹೇಳ್ತೀನಿ, ಆ ವಿಷಯ ಕೇಳಿದರೆ ನಿಮಗೆ ಗ್ಯಾರಂಟಿ ಏನೇನೋ ಬರೋದಂತೂ ಗ್ಯಾರಂಟಿ ಅಂತ ಅಂದ್ಬಿಟ್ಟು ಏನು ಗೊತ್ತಾ ಖಂಡಿತನೇ ಸ್ವಲ್ಪ ಹೊತ್ತಿನಲ್ಲಿ ಯಾವ ರಿಸೆಪ್ಷನ್ನು ನಡೆಯಲ್ಲ, ಬೇಕಾದರೆ ನೋಡಿ ಅಂತ ಅಂದಾಗ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಪಶು ಅಣ್ಣ, ನಿಮಗೂ ಒಬ್ಬಳು ಮಗಳಿದ್ದಾಳೆ, ನೀವು ಮಾಡಿರೋ ಪಾಪ ಕರ್ಮ ಅವಳಿಗೆ ಸುತ್ಕೊಂಡ್ರೆ ಏನು ಮಾಡ್ತೀರಾ, ಮುಂದೊಂದು ದಿನ ನರಳಾಡಬೇಕಾಗತ್ತೆ, ನನ್ನ ಮಗಳ ಮೇಲೆ ಯಾಕೆ ಈ ರೀತಿ ಹಠ ಸಾಧಿಸ್ತಿದ್ದೀರಾ ಅಂತ ಈ ಕಡೆ ಪದ್ಮ ಪಶುನ ಬೈತಾ ಇರ್ತಾಳೆ. ಹಾಗೆ ಪಶುಪತಿ ಹೇಳ್ತಾ ಇರ್ತಾನೆ ಏನು ಹೇಳ್ತಿದ್ಯಾ ಪದ್ಮ, ನನ್ನ ಮಗಳು ರಾಣಿ ಥರ ಇರ್ತಾಳೆ, ನನ್ನ ಮಗಳಿಗೂ ನಿನ್ನ ಮಗಳಿಗೂ ಕಂಪೇರ್ ಮಾಡಬೇಡ, ಇಲ್ಲಿಂದ ಹೋದ್ರೆ ಸರಿ, ಸುಮ್ಮನೆ ಏನಕ್ಕೆ ಆಮೇಲೆ ಅದನ್ನೆಲ್ಲ ನೋಡಿ ನಿಮಗೆ ಬೇಜಾರಾಗುತ್ತೆ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಗಣಪತಿ ತಾತ ಹಾಗೆ ಭವನಜ್ಜಿ ಬರ್ತಾರೆ. ಏನಾದರೂ ಬೇಕಿತ್ತಾ, ಏನಾದರೂ ಸಮಸ್ಯೆನಾ ಅಂತ ಅನ್ಬೇಕಾದ್ರೆ ಈ ಕಡೆ ನಗಾಡ್ಕೊಂಡು ಪಶುಪತಿ ಹೇಳ್ತಾ ಇರ್ತಾನೆ ಎಲ್ಲ ನಾನು ವಿಚಾರಿಸ್ಕೋತೀನಿ, ಪದ್ಮ ಅವರೇ ನೀವು ಯಾಕೆ ಜ್ಯೂಸ್ ಕುಡ್ದಿಲ್ಲ ತಗೋಬರಲ್ಲ ಅಂತ ಅನ್ಬೇಕಾದ್ರೆ ನನಗೆ ಬೇಡ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಮ್ಮ ನಾನೆಲ್ಲ ನೋಡ್ಕೋತೀನಿ ಹೋಗಿ ಅಂತ ಅಜ್ಜಿ ತಾತನ ಈ ಕಡೆ ಪಶುಪತಿ ಕಳಿಸ್ತಾ ಇದ್ರೆ ಸ್ವಾತಿ ಅಜ್ಜಿ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾರೆ, ಹಾಳಾದವನು ಎಲ್ಲೋದ್ರೂ ಬರ್ತಾನೆ, ದೆವ್ವ ಥರ ನಮ್ಮಿಂದೆ ಫಾಲೋ ಮಾಡ್ತಿದ್ದಾನೆ ಅಂತ ಬೈಕೋತಾ ಇರ್ತಾಳೆ. ಆಗ ಅಜ್ಜಿ ಮತ್ತೆ ರಿಸೆಪ್ಷನ್ ಯಾವಾಗ ನಡೆಯುತ್ತೆ ಅಂತ ಅಂದಾಗ ಸ್ವಾತಿ ಬಂದ ತಕ್ಷಣ ನಡೆಯುತ್ತೆ, ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂತ ಗಣಪತಿ ತಾತ ಹೇಳ್ತಾ ಇರ್ತಾರೆ. ಹಾಗೆ ಮತ್ತೆ ಪಶುಪತಿ ಹೇಳ್ತಾ ಇರ್ತಾನೆ ರಿಸೆಪ್ಷನ್ ಗ್ರ್ಯಾಂಡಾಗಿ ನಡೆಯುತ್ತೆ ಅಂತ ಬಂದಿದ್ದೀರಲ್ವಾ, ಈ ಖುಷಿ ಸ್ವಲ್ಪ ಹೊತ್ತಲ್ಲಿ ಯಾವ ರೀತಿ ಆಗುತ್ತೆ ನೋಡಿ, ಒರೆಸ್ಕೊಳ್ಳೋಕ್ಕೆ ಖರ್ಚಿಪ್ ತಂದಿದ್ದೀರಾ, ಇಲ್ಲ ಅಂತ ಅಂದರೆ ಅದನ್ನೇ ಗಿಫ್ಟ್ ಆಗಿ ಕೊಡ್ತೀನಿ ಅಂತ ಹೇಳಿ ಹೊರಟು ಹೋಗ್ತಿರ್ಬೇಕಾದ್ರೆ ಪದ್ಮನಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಿರುತ್ತೆ. ಇದೇನೋ ಕುಮಾರ ಇವನು ಈ ರೀತಿ ಹೇಳ್ತಿದ್ದಾನೆ, ನನಗೆ ತುಂಬ ಭಯ ಆಗ್ತಿದೆ, ಏನಾಗುತ್ತೋ ಅಂತ ಅಂದಾಗ ಅಜ್ಜಿ ಏನಕ್ಕೆ ಪದ್ಮ ಭಯ ಪಡ್ತಿದೆಯಾ, ಟೆನ್ಷನ್ ಮಾಡ್ಕೋಬೇಡ, ದೇವರಿದ್ದಾನೆ, ಖಂಡಿತ ಎಲ್ಲ ಒಳ್ಳೇದಾಗುತ್ತೆ ಕಣೆ ಅಂತ ಅನ್ಬೇಕಾದ್ರೆ ಕುಮಾರನು ಸಹ ಸಮಾಧಾನ ಮಾಡ್ಕೊಳ್ಳಿ, ನಾವೆಲ್ಲ ಖುಷಿಯಾಗಿದ್ವಲ್ಲ ಅದಕ್ಕೆ ಅವನಿಗೆ ಸಹಿಸೋಕ್ಕಾಗ್ದಲೇ ಈ ರೀತಿ ಬಂದು ಮಾತಾಡ್ತಿದ್ದಾನೆ, ಎಲ್ಲ ಸುಸೂತ್ರವಾಗಿ ನಡೆಯುತ್ತೆ ನೋಡಿ ಅತ್ತೆ, ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತ ಪದ್ಮನ್ಗೆ ಸಮಾಧಾನ ಮಾಡ್ತಾ ಇರ್ತಾನೆ. ಹಾಗೆ ನಿಮ್ಮ ಕಡೆ ರಾಗಿಣಿ ನಿತಿನ್ನ ನೋಡ್ತಾ ಇರ್ಬೇಕಾದ್ರೆ ಅಷ್ಟೊತ್ತಿಗೆ ರಾಧಿಕಾ ಬರ್ತಾಳೆ. ಸಡನ್ನಾಗಿ ಎದುರ್ಕೊಂಡಾಗ ಯಾಕೆ ಹಿಂಗೆ ನಿಂತಿದ್ದೆ, ಇನ್ನೂ ಜ್ಯೂಸ್ ಕೊಟ್ಟಿಲ್ವಾ ಅಂತ ಅಂದಾಗ ನೋಡಿ ಅತ್ತೆ ನಿತಿನ್ನು ಸ್ವಾತಿ ರೂಮ್ ಮುಂದೆ ಇದ್ದೇನೆ, ಏನು ಮಾಡಲಿ ಅಂತ ಅಂದಾಗ ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲಿಗೆ ಹೋಗ್ತಿದ್ದೆ ನಿತಿನ್ ಅಂತ ಅಂದಾಗ ನಾನು ಸ್ವಲ್ಪ ಸ್ವಾತಿಯವ್ರ ಜೊತೆ ಮಾತಾಡಬೇಕು ಅಂತ ಹೇಳ್ತಾ ಇರ್ತಾನೆ. ಏನು ಮಾತಾಡಬೇಕು ಅಂತ ಅಂದಾಗ ಅವ್ರ ಮನೆಯವ್ರು ಬಂದಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ, ಬಂದರೇನೋ ವಿಷಯನ ನಾನು ಹೇಳಬೇಕು ಅಂತ ಅಂದಾಗ ನೋಡು ನಿನ್ನನ್ನು ಯಾರಾದರೂ ಇಲ್ಲಿ ನೋಡಿದರೆ ತಪ್ಪಾಗಿ ತಿಳ್ಕೊತಾರೆ, ಅವಳ ಜೀವನ ನೀನು ಹಾಳು ಮಾಡ್ತಿದ್ಯಾ ಅಂತ ಅನ್ಕೋತಿದ್ದಾರೆ, ಅದು ನಿನಗೆ ಇಷ್ಟನ ಅಂತ ಅಂದಾಗ ನಿತಿನ್ ತುಂಬ ಬೇಜಾರು ಮಾಡಿಕೊಂಡು ತನ್ನ ಪಾಡಿಗೆ ತಾನು ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ರಾಧಿಕಾ ಬಂದು ಸ್ವಾತಿ ಮನೆಯವರೆಲ್ಲರೂ ಸಹ ಮಾತಾಡಿಸ್ತಾ ಇರ್ತಾಳೆ, ಅಮ್ಮ ಪದ್ಮ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಮಾತಾಡ್ತಿರ್ಬೇಕಾದ್ರೆ ಪಶುಪತಿ ನೋಡಿ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ರಾಧಾ ತಂಗಿ ಒಂದು ನಿಮಿಷ ಬಾಯಲ್ಲಿಂದ ಕರೆದ್ಬಿಟ್ಟು ಏನಣ್ಣ ಅಂತ ಕೇಳ್ತಿರ್ಬೇಕಾದ್ರೆ ಏನು ಎಲ್ಲರೂ ಕೂಡ ಅಷ್ಟು ಖುಷಿಯಾಗಿ ಮಾತಾಡ್ತಿದ್ದೀಯಲ್ಲ, ಅವ್ರನ್ನ ಕಂಡ್ರೆ ಆಗ್ತಿರ್ಲಿಲ್ಲ ನಿನಗೆ, ಏನು ಈ ರೀತಿ ಬದಲಾಗಿದೆಯಾ ಅಂತ ಅಂದಾಗ ಅದರಲ್ಲೇನಿದೆ ಕಾಮನ್ ಆಗಿ ಮಾತಾಡಿಸ್ತಿದ್ದೀನಿ ಅಂತ ಅನ್ಬೇಕಾದ್ರೆ ನನಗೆ ತುಂಬ ಚೆನ್ನಾಗಿ ಗೊತ್ತು ರಾಧಾ ತಂಗಿ, ಏನು ಗೊತ್ತಾ ನಿನಗೆ, ನಿನ್ನ ಮಗನ ಲೈಫಿಂದ ಅವಳು ದೂರ ಆದ್ಲಲ್ಲ ಅದಕ್ಕೆ ಅವ್ರನ್ನೆಲ್ಲ ಕ್ಷಮಿಸಿ ಈ ರೀತಿ ಮಾತಾಡ್ತಿದ್ಯಾ ಬಿಡು ಅಂತ ಬೈತಾ ಇರ್ತಾನೆ. ಹಾಗೆ ಮತ್ತೆ ರಾಧಿಕಾ ಹೇಳ್ತಾ ಇರ್ತಾಳೆ ಏನಿಲ್ಲ ಅಪ್ಪ ಅಮ್ಮ ಅನುಮಾನ ಪಡಬಾರ್ದವಲ್ಲ ಅದಕ್ಕೆ ಈ ರೀತಿ ಮಾಡ್ತಿದ್ದೀನಿ, ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಪುರೋಹಿತರು ಹೇಳ್ತಾ ಇರ್ತಾರೆ ಹೆಣ್ಣನ್ನು ತಗೊಬನ್ನಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸ್ವಾತಿ ಮನೆಯವ್ರಿಗೆ ತುಂಬ ಟೆನ್ಷನ್ ಆಗ್ತಿದ್ರೆ ಪಶುಪತಿ ಸಿಕ್ಕಾಬಟ್ಟೆ ನಗಾಡ್ತಾ ಇರ್ತಾನೆ. ಯಾಕಣ್ಣ ಏನಾಯಿತು ಈ ರೀತಿ ನಗಾಡ್ತಿದ್ಯಾ ಅಂತ ಅಂದಾಗ ಇನ್ನೊಂದು 5 ನಿಮಿಷ ನೋಡು ಹೆಣ್ಣನ್ನು ಕರ್ಕೊಬನ್ನಿ ಅಂತ ಪುರೋಹಿತರು ಹೇಳಿದಾರಲ್ಲ, ಎಣ್ಣೆ ಇರಲ್ಲ ನೋಡಿ ಇವಾಗ ಎಂಥ ಡ್ರಾಮಾ ಮಾಡ್ತೀನಿ ಅಂತ ಅಂದಾಗ ಏನು ಮಾಡಿದೆ ಅಂತದ್ದು ಹೇಳು ಅಂತ ಅಂದಾಗ ವೆಯ್ಟ್ ಮಾಡು ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸ್ವಾತಿನ ಕರ್ಕೊಂಡು ಅಜ್ಜಿ ರೂಮಿಂದ ಬರ್ತಾ ಇರ್ತಾರೆ. ಈ ಕಡೆ ಸ್ವಾತಿ ಬಂದಿದ್ದನ್ನು ನೋಡಿ ಮನೆಯವರೆಲ್ಲರೂ ಸಿಕ್ಕಾಬಟ್ಟೆ ಖುಷಿಯಿಂದ ಆ ಸ್ವಾತಿನ ನೋಡಿ ಎದ್ದು ನಿಂತ್ಕೋತಿರ್ಬೇಕಾದ್ರೆ ಈ ಕಡೆ ರಾಧಿಕಾ ಅಲ್ಲಿ ನೋಡು ಪುಷ್ಪಣ್ಣ ಅಂತ ಅಂದಾಗ ಸ್ವಾತಿನ ನೋಡಿ ಸಿಕ್ಕಾಬಟ್ಟೆ ಶಾಕ್ ಆಗಿ ಪಶುಪತಿ ಹಾಗೆ ನಿಂತ್ಕೊಬಿಡ್ತಾನೆ. ಇನ್ನೊಂದು ಕಡೆ ಪಶುಪತಿ ಸ್ವಾತಿ ಹೇಗೆ ಬದಲು ಅಂತ ಯೋಚನೆ ಮಾಡ್ತಿದ್ರೆ ರಾಧಿಕಾ ಮಾಡಿರೋ ಪ್ಲಾನ್ನ ಹೇಳ್ಕೊತಾ ಇರ್ತಾಳೆ. ಏನು ಜ್ಯೂಸ್ ಕೊಡೋಕ್ಕೆ ಅಂತ ಸ್ವಾತಿ ನಮಗೆ ಹೋಗ್ತಿರ್ಬೇಕಾದ್ರೆ 1 ನಿಮಿಷ ಬಾ ರಾಗಿಣಿ, ಏನು ಗೊತ್ತಾ ನಾನು ಒಳ್ಳೆ ಪ್ಲಾನ್ ಮಾಡಿದ್ದೀನಿ, ನಿಮ್ಮಪ್ಪ ಮಾಡಿರೋ ಪ್ಲಾನ್ಗಿನ ಸೂಪರ್ ಪ್ಲಾನ್ ಮಾಡಿದ್ದೀನಿ ಅಂತ ರಾಗಿಣಿನ ಪ್ಲಾನ್ ಮಾಡಿ ಕರ್ಕೊಬಂದ್ಬಿಟ್ಟು ರೂಮಲ್ಲಿ ಲಾಕ್ ಮಾಡಿ ಬಂದಿರ್ತಾಳೆ. ಹಾಗೆ ಲಾಕ್ ಮಾಡಿ ಹೇಳ್ತಾ ಇರ್ತಾಳೆ ನನ್ನ ಮಗನಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ಒಟ್ಟಾರೆ ನನಗೆ ವಂಶಿ ಸ್ವಾತಿನ ಮದುವೆ ಆಗಬೇಕು, ನನ್ನ ಮಗನಿಂದ ದೂರ ಆಗಬೇಕು, ಅದಕ್ಕೋಸ್ಕರ ಯಾವ ರಿಸ್ಕ್ ಆದರೂ ತೊಗೋತೀನಿ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊಂಡು ಪಶುಪತಿನ ನೋಡ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ಅಜ್ಜಿ ಸ್ವಾತಿಗೆ ಹೇಳ್ಕೊಂಡು ಬರ್ತಾ ಇರ್ತಾರೆ, ಇವತ್ತು ನೀನು ತುಂಬ ಖುಷಿಯಾಗಿರಬೇಕು, ಯಾಕಿಷ್ಟು ಬೇಜಾರಾಗಿದೆಯಾ ಅಲ್ಲಿ ನೋಡು ಅಂತ ಅಂದಾಗ ಅವ್ರ ಅಮ್ಮ ಅಜ್ಜಿ ಹಾಗೆ ಅಕ್ಕ ಬಾವ ಎಲ್ಲರೂ ನೋಡಿ ಸ್ವಾತಿಗೆ ಸಿಕ್ಕಾಬಟ್ಟೆ ಖುಷಿಯಾಗಿ ಕಣ್ಣೀರು ಹಾಕ್ಕೊಂಡು ಓಡೋಡಿ ಬಂದು ಅಮ್ಮ ಹೇಗಿದ್ದೀರಾ ಅಂತ ಪದ್ಮನ ಮಾತಾಡ್ಸೋಕೆ ಹೋದರೆ ಏನು ಮಾತಾಡದೆ ಸುಮ್ಮನೆ ಸಣ್ಣ ಪಾಡಿ ತಾನು ಕಣ್ಣೀರು ಹಾಕ್ತಾ ಇರ್ತಾಳೆ. ಅಮ್ಮ ದಯವಿಟ್ಟು ಒಂದೇ ಒಂದು ಸಲ ನನ್ನ ಜೊತೆ ಮಾತಾಡಿ ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಸಹ ಪದ್ಮ ಏನು ಮಾತಾಡದೆ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಸ್ವಾತಿ ಸಿಕ್ಕಾಬಟ್ಟೆ ಬೇಜಾರು ಮಾಡಿಕೊಂಡು ಎಲ್ಲರನ್ನೂ ನೋಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.